ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರ ಕಾಲಿಳಿತ ಕಾಲ. ನಾನು ನನ್ನ ಸಿನಿಮಾ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಬ್ಬ ನಟನಾಗಿ ಎಲ್ಲರಿಗೂ ಇಂಟ್ರಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿದಂಥ ಮೊದಲನೇ ಕತೆ ಎಲ್ಲರ ಕಾಲಿಳಿತ ಕಾಲ. ಸುಜಯ್ ಶಾಸ್ತ್ರಿ ಅವರು ಅದರ ಹಿಂದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ. ಸೊ ಆ ಸಿನಿಮಾ ನೋಡಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ನಮ್ಮ ಸುಜಯ್ ಶಾಸ್ತ್ರಿ ಅವರ ಒಂದು ಡೈರೆಕ್ಷನ್ ನನಗೆ ಇಷ್ಟ ಆಗಿತ್ತು. ಅಂದರೆ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಕತೆ ಹೇಳೋ ರೀತಿ ಆಗಿರ್ಬೋದು ತುಂಬ ನನಗೆ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ಈ ಕತೆನ ಕೇಳಿದೆ ನಾನು. ಒಂದು ರಿಯಾಲಿಟಿ ಶೋಲಿ ನಾವು ಸುಜಯ್ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಈ ಕತೆ ಹೇಳಿದ್ರು. ಕತೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಕತೆಯಿಂದ ನಾನು ಒಬ್ಬ ನಟನಾಗಿ ಗುರುತಿಸ್ಕೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟನ್ನು ಮಾಡೋಕ್ಕೆ ಒಪ್ಕೊಂಡೆ. ಅದಾದಮೇಲೆ ಗೋವಿಂದರಾಜ್ ಸರ್ ಹತ್ರ ಮೀಟಿಂಗ್ ಆಯಿತು. ಸೊ ಅವ್ರಿಗೂ ಆಸೆ ಇತ್ತಂತೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚಂದನ್ ಶೆಟ್ಟಿನ ಒಂದು ನಟನ ಹೀರೋ ಆಗಿ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಅವರು ಆಸೆ ಪಟ್ಟಿದ್ರಂತೆ. ಸೊ ಎಲ್ಲ ಕಾಲ ಕೂಡ ಬಂತು. ಸೊ ಆವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಂಗೆ ತುಂಬ ಫಾಸ್ಟಾಗಿ ಮುಗಿಸಿದ್ವಿ ನಾವು. ಆ್ಯಕ್ಚುಲಿ ವಿತಿನ್ 2 months ಐ ಗೆಸ್ ನಾವು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾನೇ ರ್ಯಾಪ್ ಅಪ್ ಮಾಡಿಬಿಟ್ಟಿದ್ವಿ. ಸೊ ಅದಾದ ನಂತರ ಇಷ್ಟು ವರ್ಷಗಳ ಕಾಲ ಆಗೋಯ್ತು. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಭಾಳ ತುಂಬ ಕಷ್ಟ ಅನುಭವಿಸಿದ್ದಾರೆ. ಒಂದು ತಾಯಿ ಮಗುಗೆ ಡೆಲಿವರಿ ಮಾಡೋಕ್ಕೆ 9 ತಿಂಗಳು ತೊಗೊಳ್ತಾರೆ. ತುಂಬ ಕಷ್ಟಪಟ್ಟು ಇವರು ಪಾಪ ಅವ್ರ ಹೊಟ್ಟೆಲ್ಲಿ 4 ವರ್ಷ ಇಟ್ಕೊಂಡು ಈ ಸಿನಿಮಾನ ಭಾಳ ತುಂಬ ಸಂಟ ಪಟ್ಟಿದ್ದಾರೆ. ಸೊ ಅವ್ರಿಗೆ ದೇವರು ಈ ಏಪ್ರಿಲ್ 17ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟರು. ನಾಲ್ಕು ವರ್ಷಗಳ ನಂತರ ಪಾಪ ತುಂಬ ನೋವುಪಟ್ಟು ಈ ಒಂದು ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಲಿ, ಒಂದು ಮಗು ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆ್ಯಂಡ್ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಹೇಳಿದ್ರೆ ನನ್ನ ಐಡೆಂಟಿಟಿ ಬಂದು ನಾನೊಬ್ಬ ರ್ಯಾಪರು, ನಾನೊಬ್ಬ ಸಿಂಗರ್, ನಾನು ಬೇರೆ ಥರನೇ ಪೋಟ್ರೆ ಆಗಿದ್ದೆ. ಸೊ ಅವನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಲ್ಲ. ಹಿಂದೆ ಪೋಸ್ಟರ್ ನೋಡಿದ್ರೆ ನನಗೆ ನಾನಾ ಇದು ಅಂತ ಒಂದ್ಸಲ ಯೋಚನೆ ಮಾಡ್ತೀನಿ. ಸಡನ್ನಾಗಿ ಗಾಬರಿ ಆಗುತ್ತೆ ನನಗೆ. ಸೊ ಅದು ಆ ಧೈರ್ಯ. ಆ್ಯಂಡ್ ನಾನು ಅವರ ಡೈರೆಕ್ಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಿ ನನ್ನ ಒಪ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ಸಿನಿಮಾ ಮಾಡೋಕ್ಕೆ ಧೈರ್ಯ ಬರುತ್ತೆ. ಏನದಿದೆಯಾ ಸರ್? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 2 ವಾರದಲ್ಲಿ ನಾನೊಂದು 13ರಿಂದ 14 ಸತಿ ಸಿನಿಮಾ ನೋಡಿದ್ದೀನಿ. ಸಣ್ಣ ಪುಟ್ಟ ಯಾವ್ದಾದ್ರು ಮಾತಿನ ಮೇಲೆ ಏನಾದ್ರು ಗಮನ ಕೊಡಬೇಕಾಗುತ್ತಾ, ಇನ್ನೇನಾದರೂ ಹೆಚ್ಚು ಕಡಿಮೆ ಆಗೋದು ಸಾಧ್ಯತೆಗಳಿದೆಯಾ? ಯಾಕಂದರೆ ರಂಗಭೂಮಿಲಿ ನಾವು ಇರೋದ್ರಿಂದ ಪ್ರೇಕ್ಷಕರ ಕಡೆ ನಾವು ತುಂಬ ಗಮನ ಕೊಡ್ತೀವಿ. ಪ್ರೇಕ್ಷಕರನ್ನ ನಾವು ಹೆಂಗೆ ಎಂಟರ್ಟೈನ್ ಮಾಡ್ತೀವಿ, ಆತನಿಗೆ ಈ ವಿಚಾರ ತಲುಪೋದಿಲ್ವಾ ಅಂಥ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಆಗಿರ್ಬೋದು, ಅರ್ಚನಾ ಮೇಡಮ್ ಅವರಾಗಿರ್ಬೋದು, ನಿಜವಾಗ್ಲೂ ಸ್ಕ್ರೀನಲ್ಲಿ ನಿಮಗೆ ಹೆಂಗೆ ಕಾಣಿಸ್ತಾರೆ ಅಂತಂದರೆ ನಂಗೆ ಗೊತ್ತಿಲ್ಲ. ಹಿರಿಯರೊಬ್ಬರು ಯಾರೋ ಏನೋ ಅವ್ರನ್ನ ಹಳೆಯ ಅಂಬರೀಷ್ ಸರ್ ಥರ ಆವಾಗವಾಗ ಸ್ಟೈಲಲ್ಲಿ ಕಾಣಿಸ್ತಾರೆ ಅಂತಕ್ಕಂಥ ಮುಕ್ತ ಮನಸ್ಸಿನಿಂದ ಹೇಳಿದ್ರು. ಅವ್ರೇನೋ ಉತ್ಪ್ರೇಕ್ಷಕೆ ಅಂತ ಹೇಳಿಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಅವರಿಬ್ಬರೂ. ನೀವು ನಿಜವಾಗ್ಲೂ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳ ಮೇಲೆ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮಗೆ ಬೇಕಾಗಿದ್ದಿದ್ದು ಅವರು ಹಾಡುಗಾರರಾಗಿ ಅಲ್ಲ, ಅಥವಾ ಅವರು ರ್ಯಾಪರ್ ಆಗಿ ಅಲ್ಲ, ಒಬ್ಬ ಅಪ್ಪಿತಪ್ಪಿ ಒಬ್ಬ ಗೌರ್ಮೆಂಟ್ ಆಫೀಸರ್ ಹೆಂಗೆ ಕಾಣಿಸ್ತಾನೋ, ಅಥವಾ ಒಬ್ಬ ನಾರ್ಮಲ್ ಒಬ್ಬ ಮೇಸ್ಟರ್ ಹೆಂಗೆ ಕಾಣಿಸ್ತಾನೋ, ಪ್ರೊಫೆಸರ್ ಹೆಂಗೆ ಕಾಣಿಸ್ತಾನೋ ಹಂಗೆ ಕಾಣಬೇಕು ನಮಗೆ ಚಂದನ್ ಶೆಟ್ಟಿ ಅವರು ಅಂತಂದಾಗ ಅದನ್ನು ಇಡೀ ಮೈನ ಆ ಹಂತಕ್ಕೆ ಅವರು ತಂದ್ಕೊಂಡಿದ್ದು ನಮಗೆ ತುಂಬ ಹೆಲ್ಪ್ ಆಯಿತು. ಸಿನಿಮಾ ಸರ್, ಅತಿ ಹೆಚ್ಚು ಈ ಸಿನಿಮಾ ನನ್ನ ಕಾಲೇ ಎಳೆದಿರೋದು. ಯಾಕೆಂದರೆ ಬಿಡುಗಡೆ ಆಗುತ್ತೆ ಅಂದ್ಕೊಂಡು 2 ಸತಿ ಡೇಟ್ ಹಾಕಿದ್ವಿ. ಆಮೇಲೆ 2 ಸತಿ ನಾವು ಬರ್ತಾ ಇದ್ದೀವಿ ಅಂತಂದ್ವಿ ಸರ್. ಕಾರಣ ಏನು ಅಂದರೆ 2-3 ವಿಚಾರ ಇತ್ತು ಸರ್. ಅಂದರೆ ಒಂದು ಭ್ರಾಂತು, ಏನು ನಮ್ಮ ಸಿನಿಮಾ ಒಂಚೂರು ಸೇಲ್ ಆಗಲಿ, ಯಾಕೆಂದರೆ ಲಾಂಚ್ ಆಗಿದೆ ಅವ್ರದ್ದು. ಸಾರ್ ಒಂದು ಸಿನಿಮಾ ಮಾಡಿದರೆ ಅವ್ರದ್ದು ಹೆಂಗಾರು ಮಾಡಿ ಸಿನಿಮಾ ಸೇಲ್ ಮಾಡ್ಬೋಣ, ಒಂದು ರೈಟ್ಸ್ ಏನಾರು ಆಗುತ್ತೆ, ಅದಕ್ಕೋಸ್ಕರ ಒದ್ದಾಡೋಣ, ಏನಾರು ಮಾಡೋಣ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡೋದು ಸರ್. ಅದು ಆಗಲಿಲ್ಲ ಅಂತ ಅನ್ನೋಣ. ಅದರಲ್ಲಿ ನಾವು ಸೋತ್ವಿ ಅಂತ ನಾವು ಘೋಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಆಗಲಿಲ್ಲ ಅಂತ ನಾವು ಅನ್ಕೊಳ್ಳೋಣ. ಹಾಗಾಗಿ ಅದಕ್ಕೋಸ್ಕರ ಒಂಚೂರು ಸಮಯ ತಗೊಂಡು ಎಳೆದಾಡ್ಕೊಂಬಿಟ್ವಿ. ಹಾಗಾಗಿ
ಈ ಹೊಣೆಯನ್ನು ನಾನೇ ಹೊರಬೇಕಾಗುತ್ತೆ. ಯಾಕೆಂದರೆ ಆ್ಯಸ್ ಅ ನಿರ್ದೇಶಕನಾಗಿ ಸರ್ದು ಯಾವುದೇ ಒಂದು ಪಾತ್ರ ಇಲ್ಲ ಇದರಲ್ಲಿ. ಯಾಕೆಂದರೆ ಸರ್ ಯಾವತ್ತೂ ಹೇಳಿದರು ಪಾಪ, ನೀವು ಸಿನಿಮಾ ರಿಲೀಸ್ ಮಾಡಿ ಆಗಿದ್ದಾಗ ಹೋಗಲಿ ಅಂತ. ಇಲ್ಲ ಸರ್, ಒಬ್ಬ ವ್ಯಕ್ತಿ ಲಾಂಚ್ ಆಗ್ತಿದ್ದಾನೆ, ಅವನು ಅಂದರೆ ಸಿನಿಮಾ ಕೆರಿಯರ್ ಕಂಟಿನ್ಯೂ ಆಗಬೇಕು ಅಂತಂದರೆ ಫಸ್ಟ್ ಸಿನಿಮಾನ ಏನಪ್ಪ ಅನ್ನೋವಂಥದ್ದು. ಎಷ್ಟು ಅಭಿಮಾನಿಗಳಿದ್ರೋ ಅಷ್ಟೇ ಕಾಲೆಳೆಯವರು ಇರ್ತಾರೆ. ಹಾಗಾಗಿ ಅವರು ಕಾಲಿಗೆ ನಾವು ಯಾರೂ ಸಿಗಾಕೋಬಾರ್ದು ಅಂತ ಅನ್ನೋದು. ಬಟ್ ಅದು ಬರ್ದಿತ್ತು ಅನಿಸುತ್ತೆ, ಕಾಲೆಳಿಲೇಬೇಕಾಗಿತ್ತು ಅಂತ. ಸೊ ಕಾಲೆಳಿಸ್ಕೊಂಡ್ವಿ ನಾವು. ಸರ್ ಇಲ್ಲ ಸರ್, ಇನ್ನೂ ಇಲ್ಲ. ಧೈರ್ಯ ಮಾಡಿ ಭಗವಂತನ ಮೇಲೆ ವಾರ ಹಾಕಿ ಮುನ್ನುಗ್ತಾ ಇದ್ದೀವಿ. ಇದು ಹೊರತಾಗಿರೋಂಥ ಕಂಟೆಂಟು ಸರ್. ಅದಂತೂ ತಾರಮ್ಮ ಮಾಡಿದ್ದಾರೆ, ದತ್ತಣ್ಣ ಮಾಡಿದ್ದಾರೆ, ರಾಕೇಶ್ ಪೂಜಾರಿ ಕಾಣಿಸ್ಕೋತಾರೆ. ದ್ವಿತೀಯಾರ್ಧದಲ್ಲಿ ಮಾತ್ರ ಚಂದನ್ ಶೆಟ್ಟಿ ಹಾಗೂ ರಾಕೇಶ್ ಪೂಜಾರಿ ಹೊತ್ತು ತೊಗೊಂಡು ಹೋಗ್ತಾರೆ ಸಿನಿಮಾನ. ಹಾಗಾಗಿ ಮಂಜು ಪಾಗಡ ಕಾಣಿಸ್ಕೋತಾರೆ, ಮಂಡ್ಯ ರಮೇಶ್ ಅಣ್ಣ ಇದ್ದಾರೆ, ಆಮೇಲೆ ರಜನಿಕಾಂತ ಕಾಣಿಸ್ಕೊತಾನೆ. ನಾನು ಒಂದು ಸ್ವಲ್ಪ ಚಿಕ್ಕ ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಎಲ್ಲವೂ ಇದ್ದಾರೆ. ಅಂದರೆ ಹಾಸ್ಯಮಯವಾಗಿ, ಕೌಟುಂಬಿಕ ಹಾಸ್ಯಮಯ ಚಿತ್ರ ಅಂತ ಹೇಳ್ತಾರಲ್ಲ ಸರ್ ಹಿಂದಿನ ಕಾಲದಲ್ಲಿ, ಅದು ಖಂಡಿತವಾಗ್ಲೂ ಈ ಸಿನಿಮಾಗೆ ಆ್ಯಪ್ಟ್ ಆಗಿರುವಂತಹ ಜಾನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಅದೊಂಚೂರು ಮಾತುಕತೆ ನಡೀತಾ ಇದೆ, ಅದೊಂಚೂರು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ವೆಯ್ಟ್ ಮಾಡ್ತೀವಿ ಸರ್. ಏನಿಲ್ಲ ಸರ್, ಖಂಡಿತವಾಗ್ಲೂ ಇದೊಂದು ತಿಳಿ ಹಾಸ್ಯ. ಯಾವುದೇ ರೀತಿ ಯಾರ ವರ್ಗಕ್ಕಾಗಲಿ ಯಾರ ಒಂದು ಇದಕ್ಕಾಗಲಿ ತಾಗಿಸೋವಂಥದ್ದು, ಬೇರೆ ಏನೋ ಅಂತ ಒಂದು ಮೆಸೇಜ್ ಕೊಡೋದು, ಸಂದೇಶ ಏನಿಲ್ಲ ಸರ್. ಅಂದರೆ ಆಗಲೇ ಬರೆದವ್ರು ಹೇಳಿದ ಹಾಗೆಯೇ ಸಮಯಕ್ಕೆ ನಾವೇನಾದ್ರು ಒಂದು ಚೂರು ಅಗೌರವ ಕೊಟ್ಟರೆ ಸಮಯ ನಿಮಗೆ ಅಗೌರವ ಕೊಡುತ್ತೆ. ಇಟ್ಸ್ ಅ ಬಾರ್ಟರ್ ಡೀಲ್. ಲೈಫ್ ಈಸ್ ಅ ವೆರಿ ಗುಡ್ ಬಾರ್ಟರ್ ಡೀಲ್. ನೀನು ರೆಸ್ಪೆಕ್ಟ್ ಕೊಡು, ರೆಸ್ಪೆಕ್ಟ್ ತಗೋ, ಕಣ್ಣಿಗೆ ಹೊತ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಕೊಡತ್ತೆ ನಿನಗೆ, ಅಷ್ಟೇ. ಅದೊಂದೇ ಉದ್ದೇಶ ಇದ್ದಿದ್ದು. ಹಾಗಾಗಿ ನಾವು ಆ ಉದ್ದೇಶಕ್ಕೋಸ್ಕರ ಬೇರೆ ಥರ ಏನೋ ಪ್ರಮೋಷನ್ ಮಾಡ್ತೀವಿ, ಅದಕ್ಕೋಸ್ಕರ ಈ ಕಡೆ ಬರ್ತೀವಿ, ಅವೆಲ್ಲ ಏನಿಲ್ಲ ಸರ್. ತುಂಬ ಇದೊಂದು ಸಾತ್ವಿಕವಾದಂಥ ಸಿನಿಮಾ, ಸಾತ್ವಿಕವಾಗೇ ಬರ್ತಾ ಇದ್ದೀವಿ ಸರ್. ಸರ್ ಕಾಮಿಡಿ ಕಾಣಿಸುತ್ತೆ ಸರ್, ಸಿನಿಮಾದಲ್ಲಿ ಸಾಕಷ್ಟು ಕಾಮಿಡಿ ಇರುತ್ತೆ. ಅಂದರೆ ಹಾಸ್ಯ ಆ ಪರಿಸ್ಥಿತಿ ಆಗ್ತಿರೋವಂಥದ್ದು, ನೀವು ಮಾಡೋವಂಥ ಹಾಸ್ಯ ಆಗಿಲ್ಲ ಸಿನಿಮಾದಲ್ಲಿ. ಅವನ ಪರಿಸ್ಥಿತಿಯೇ ಒಂದು ದೊಡ್ಡ ಹಾಸ್ಯಮಯವಾಗಿ ಕಾಣುತ್ತೆ. ಹಾಗಾಗಿ ಅದೊಂಚೂರು ಕೇಂದ್ರ ಬಿದ್ದುವಾಗಿ ಕಾಣುತ್ತೆ. ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ಕೊಂಡು ನಾವು ಹಾಡುಗಳನ್ನು ಆ ಫೀಲು, ನಾವು ರೆಟ್ರೋ ಫೀಲ್ ತೆಗಿಬೇಕಂದ್ರೆ ನಾವು ಆ ತಬಲಾನ ಯೂಸ್ ಮಾಡಲೇಬೇಕು, ಸಿತಾರನ್ನು ಯೂಸ್ ಮಾಡಲೇಬೇಕು, ಹಾಗೆ ಆ ಕೊಳಲನ್ನು ಯೂಸ್ ಮಾಡಬೇಕು. ಎಲ್ಲ ಲೈವ್ ಟಚ್ ಆದಷ್ಟು ನಿಮಗೆ ಫ್ರೆಶ್ ಆಗಿ ಕೇಳಿಸುತ್ತೆ. ಪ್ರತಿಯೊಂದು ಹಾಡನಲ್ಲೂ ನಿಮಗೆ ಪ್ರೋಗ್ರಾಮಿಂಗ್ ಕಮ್ಮಿ, ಆದಷ್ಟು ಬೇಸ್ ಟ್ರ್ಯಾಕ್ ಮಾತ್ರ ಪ್ರೋಗ್ರಾಮಿಂಗ್ ಮಾಡಿ ಅದರ ಮೇಲೆ ತುಂಬಾ ವರುಣ್ ನಮ್ಮ ಜೊತೆಗೆ ವರ್ಕ್ ಮಾಡಿ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಐಡಿಯಾ ಇಲ್ಲಿ ಒಂದು ಹಳೇ ಸಿನಿಮಾದ ಫೀಲಿಂಗೇ ಬರಬೇಕು. ಆ RR ಬಿಟ್ಸನ್ನ ಕೂಡ ನಾವು ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ವಿ. ನಾವು ಬರೀ ಸಾಂಗ್ಸ್ಗೆ ಮಾತ್ರ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಲ್ಲ, RR ಬಿಟ್ಸ್ಗೂ ಕೂಡ ಸಾಕಷ್ಟು ಬಿಟ್ಸನ್ನು ಮಾಡಿದ್ದೀವಿ. ಆಮೇಲೆ ನಿಮಗೆ ಟೈಟಲ್ ಟ್ರ್ಯಾಕ್ ಒಂದು ಮಾಡಿದ್ದೀವಿ, ಅದಂತೂ ನಿಜವಾಗ್ಲೂ ಸರ್ಪ್ರೈಸೇ. ಅದು ಒಂದು ರೆಟ್ರೋ ಥೀಮಲ್ಲಿ ಮಾಡಿದ್ದೀವಿ. ತುಂಬಾ ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಿ ಅದು ಕಾಣಿಸುತ್ತೆ ನಿಮಗೆ. ಅದು ಓಪನಿಂಗಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಇದು 1980s 90s ಬರೋ ಥರ ಸಿನಿಮಾ ಥರನೇ ಓಪನ್ ಆಗುತ್ತೆ ಅದು. ಆಮೇಲೆ ಇವತ್ತು ಬಿಡುಗಡೆಯಾದಂಥ ಹಾಡನ್ನು ಹಾಡಿರೋದು ಅನುರಾಧ ಭಟ್ ಅವರು ಮತ್ತು ದರ್ಶನ್ ನಾರಾಯಣ್ ಅಂತ ಸಿಂಗರ್ಸ್. ಅವರಿಬ್ಬರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆಮೇಲೆ ನಮಗೆ ಇಡೀ ಚಿತ್ರದಲ್ಲಿ ನಾವು ಸರ್ ಇನ್ನೊಂದೆರಡು ಇನ್ಸ್ಟ್ರೂಮೆಂಟ್ ಎಕ್ಸ್ಟ್ರಾ ಬೇಕು ಸರ್ ಇನ್ನೊಂದು ಅಡಿಷ್ನಲ್ ಆಗಿ ಇನ್ನೊಂದು ದಿನ ರೆಕಾರ್ಡಿಂಗ್ ಮಾಡ್ಬಿಡೋಣ ಸರ್ ಇನ್ನೊಂದು 4 days ಎಕ್ಸ್ಟೆಂಡ್ ಆಗುತ್ತೆ ಸರ್ ಅಂತ ಬೇಕಾದಷ್ಟು ಕಾಟ ಕೊಟ್ಟಿದ್ದೀವಿ ಗೋವಿಂದರಾಜು ಸರ್ಗೆ. ಅವ್ರು ಮಾತ್ರ ಯಾವುದಕ್ಕೂ ಇಲ್ಲ ಅಂತ ಅಂದಿಲ್ಲ, ಅಷ್ಟು ಮುಕ್ತ ಮನಸ್ಸಿನಿಂದ ನಮ್ಮ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಮಗೆ ಕಂಪ್ಲೀಟ್ ರಿಸೋರ್ಸಸ್ಸನ್ನು ಅವರು ನೀಡಿದ್ದಾರೆ. ಯಾವುದಕ್ಕೂ ಒಂದು ದಿನಕ್ಕೂ ಅವ್ರು ಬೇಜಾರು ಮಾಡ್ಕೊಂಡಿದ್ದಾಗಲಿ ಏನಾದರೂ ಹೇಳಿದ್ದಾಗಲಿ ಯಾವುದೂ ಇಲ್ಲ. ತುಂಬ ಎನ್ಕರೇಜಿಂಗ್ ಪ್ರೊಡ್ಯೂಸರ್. ಅವರ ಜೊತೆಯಲ್ಲಿ ಅವ್ರ ಶ್ರೀಮತಿಯವರು ಕೂಡ, ಉಷಾ ಗೋವಿಂದರಾಜು ಅವರು ಕೂಡ ಹಾಡುಗಳನ್ನು ಕೇಳಿಸಿದಾಗ ಭಾಳ ಸಂತೋಷಪಟ್ಟು ಕೇಳಿದರು ನಮ್ಮ ನಿರ್ಮಾಪಕರು. ಆಮೇಲಿಂದ ಚಂದನ್ ಆ್ಯಕ್ಟಿಂಗ್ ಮಾತ್ರ ನನಗೆ ಕಣ್ಣಲ್ಲಿ ಕಟ್ಟದ ಹಾಗಿದೆ. ಯಾಕೆಂದರೆ RR ಮಾಡಬೇಕಾದ್ರೆ ಎಷ್ಟು ಸೀಸನ್ ಡಾಕ್ಟರ್ ಥರ ಮಾಡಿದ್ದಾರೆ ಚಂದನ್ ಅಂದರೆ, ಅದು ನೀವು ಚಿತ್ರದ ತೆರೆ ಕಂಡಾಗ ನಿಮಗೆ ಗೊತ್ತಾಗುತ್ತೆ. ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನು ಈ ಹಿಂದೆನೂ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ, ಶೀ ಈಸ್ ಔಟ್ಸ್ಟ್ಯಾಂಡಿಂಗ್ ಇನ್ ದಿಸ್ ಎಂಟೈರ್ ಮೂವಿ. ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಪ್ರೆಸೆನ್ಸ್, ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ
ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಅರ್ಚನಾ ನೀವು. ಒಟ್ಟಾಗಿ ಹೇಳಬೇಕಂದ್ರೆ ತುಂಬಾ ನಾವೆಲ್ಲರೂ ಆಸೆ ಪಟ್ಟು ಮಾಡಿದಂಥ ಚಿತ್ರ. ನಮ್ಮ ರಾಜ್ಗುರು ಇದನ್ನು ಬರೆದು ಇದಕ್ಕೆ ತಿರುವುಗಳನ್ನು ಒಂದೊಂದು ಕಡೆ ಒಂದೊಂದು ಥರ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಚೂರು ಸಣ್ಣ ಪುಟ್ಟ ಕುಚೇಷ್ಟೆಗಳು, ಆಮೇಲಿಂದ ಆದಷ್ಟು ತಿಳಿಯ ಹಾಸ್ಯ. ಈ ಸಿನಿಮಾದಲ್ಲಿ ಮೇಯ್ನ್ ನಮ್ಮ ಸುಜಯ್ ವರ್ಕ್ ಮಾಡಿರೋದು ಟೈಮಿಂಗ್ ಮೇಲೆ. ಏಕೆಂದರೆ ನಿಮಗೆ ಆ ಡೈಲಾಗ್ನಲ್ಲಿ ಅಷ್ಟೊಂದು ಹಾಸ್ಯ ನಿಮಗೆ ಕಾಣಿಸ್ದೇ ಇರ್ಬೋದು, ಆದರೆ ಆ ಟೈಮಿಂಗಲ್ಲಿ ಆ ಡೈಲಾಗನ್ನು ಹೇಳಿದಾಗ ಅದು ತುಂಬಾ ನಗು ಬರುತ್ತೆ. ನನಗಂತೂ ಸಾಕಷ್ಟು ನಗು ಬಂತು. ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರದೀಪ್. ಹಂತದಿಂದ ನಾನು ಐ ಆಮ್ ಅ ವಿಟ್ನೆಸ್. ನಾನು ಸರಿ, ನಾನು ಸುಜಿಯ ರಾಜ್ಗುರು 3 ಜನ ಒಂದು 500 ಸತಿ ಜಗಳ ಮಾಡ್ತೀವಿ, ಒಂದು 500 ಸತಿ ಒಂದಾಗ್ತೀವಿ. ಒಂದಾದ ತಕ್ಷಣ ಏನೋ ಒಂದು ಶುರು ಹಚ್ಕೋಬೇಕು ಅಂತ ಶುರು ಮಾಡಿದ ಒಂದು ಚಿತ್ರ ಎಲ್ಲರ ಕಾಲೆಳೆಯುತ್ತೆ ಕಾಲ. ನೀನು ಡೈರೆಕ್ಟ್ರು, ನೀನು ರೈಟರು, ನೀನು ಮ್ಯೂಸಿಕ್ಕು, ಈ ಥರ ಹಂಚ್ಕೊಂಡು ಪ್ರೊಡ್ಯೂಸರ್ನ ಹೆಂಗೆ ನಿಜವಾಗ್ಲೂ ಒಪ್ಕೊಂಡ್ರು. ನಮ್ಮ ಅಷ್ಟೋ ತರಲೆಗಳಿಗೆ ಅವರು ಪ್ರೋತ್ಸಾಹಿಸಿದ್ರು. ಒಂದು ಅದ್ಭುತವಾಗಿರೋ ಚಿತ್ರ ಮೂಡಿ ಬಂದಿದೆ. ಸೊ ಮಜಾ ಮಾಡ್ಕೊಂಡು ಮಾಡಿದೀವಿ ಇಡೀ ಮೂವಿ. ನಮಗೆ ಮಜಾ ಬಂದಿದೆ ಅಂದರೆ ನಾವು ಬಿಲೀವ್ ಮಾಡೋದು, ನಾವು ಮಜಾ ಮಾಡಿದ್ರೆ ನೋಡೋರು ಮಜಾ ಮಾಡ್ತಾರೆ. ಪ್ರತಿಯೊಂದು ಇದರಲ್ಲೂ ನಾವೇ ಕ್ರಿಟಿಕ್ ಆಗಿದ್ದೀವಿ, ಒಂದಿಷ್ಟು ತಿಳಿದವ್ರಿಗೂ ತೋರಿಸಿದ್ದೀವಿ. ನೋಡಿ, ದಯವಿಟ್ಟು ಇದನ್ನು ಪ್ರೇಕ್ಷಕರಿಗೆ ತಲುಪಿಸಿ, ನಿಮ್ಮ ಕಡೆಯವ್ರಿಗೆ ಹೇಳಿ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ದಯವಿಟ್ಟು ಇದನ್ನು ಶೇರ್ ಮಾಡಿ, ಪೋಸ್ಟ್ ಮಾಡಿ. ಧನ್ಯವಾದಗಳು. ಸಂಗ್ರಹ ಅಂತ ಇಡೀ ಸಿನಿಮಾ ಆ ಪ್ರಾಂತ್ಯದಲ್ಲಿ ಆಯಿತು. ಕೆರಳಾಡ ಸಂಗ್ರಹ, ಸುಂಡುಗಟ್ಟ, ಆಮೇಲೆ ಶ್ರೀನಿವಾಸಪುರ ಅಂತ ಒಂದು ಜಾಗ ಇದೆ. ತುಂಬ ಅಲ್ಲೆಲ್ಲ ಸಾಕಷ್ಟು ಊರಿದೆ. ಬಟ್ ತುಂಬ ಮುಖ್ಯವಾದ ಪೋರ್ಷನ್ಸ್ಗಳು ಅಷ್ಟು ಆಗಿದ್ದು ಕೆರಳಾಡ ಸಂಗ್ರಹ. ಆಮೇಲೆ ಈ ಸಾಂಗ್ ಅಷ್ಟು ಆಗಿದ್ದು ಬೆಟ್ಟದಲ್ಲಿ, ಸುಂಡುಗಟ್ಟದಲ್ಲಿ ಒಂದು ಬೆಟ್ಟ ಇದೆ, ತುಂಬ ಚೆನ್ನಾಗಿರುತ್ತೆ ಬೆಟ್ಟ. ಅಲ್ಲಾಗಿದ್ದಂತಹ ಒಂದು ಶೂಟಿಂಗು. ಇನ್ನು ಮಿಕ್ಕಿದ್ದಷ್ಟು ಅಂದರೆ ಬೆಂಗಳೂರಿಗೆ ಬರಲಿಲ್ಲ ಅಣ್ಣ. ಒಂದೇ ಒಂದು ಶಾರ್ಟ್ಗೋಸ್ಕರ ಅಥವಾ ಒಂದು ಸೀನ್ಗೋಸ್ಕರ ಬೆಂಗಳೂರಿಗೆ ಬರೋ ಪ್ರಮೇಯ ಬಂತು. ಇಲ್ಲ, ಇಡೀ ಸಿನಿಮಾ ಕನಕಪುರದಲ್ಲೇ ಶೂಟಿಂಗ್ ಆಗಿತ್ತು. ತುಂಬ ಆ್ಯಕ್ಟಾಗಿರೋಂಥ ಜಾಗ, ಅತ್ಯದ್ಭುತ ಲೊಕೇಶನ್ಗಳಿದೆ ಕನಕಪುರದಲ್ಲಿ. ಸೊ ಹಾಗಾಗಿ ಅಲ್ಲೇ ನಾವು ಇಡೀ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡ್ವಿ. ಸರ್, ಮೊದಲನೇದಾಗಿ ಸಮಸ್ತ ಏನಂತಾರೆ ಕನ್ನಡದ ಮನಸ್ಸುಗಳಾದಂತಹ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಖುಷಿ ಪಡ್ತೀನಿ. ಯಾಕಂತಂದರೆ ಎಲ್ಲರ ಕಾಲೆಳೆಯುತ್ತೆ ಕಾಲ ಚಿತ್ರದ ಬಹುದಿನಗಳ ನಂತರ ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಹಾಂ, ಅಚಾನಕ್ಕಾಗಿ ನಮ್ಮದೊಂದು ಬಳಗ ಇದೆ ಸರ್. ಸುಜಯ್ ಶಾಸ್ತ್ರಿ, ನಾನು, ಪ್ರದೀಪ, ಇದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ನಮ್ಮ RR ನಗರದಲ್ಲಿ, ಸಂತೋಷ್ ಬಾದರ್ದಿನಿ, ಸಂತೋಷ್ ಅಂತಂತೇಳಿ ಬೆಲ್ ಬಾಟಮ್ ಚಿತ್ರವನ್ನು ಅದರ ನಿರ್ಮಾಪಕ. ನಾವೆಲ್ಲ ಒಂದೇ ಬಳಗದವರು. ಅವನ ಆಫೀಸಲ್ಲಿ ಕೂತಾಗ ನಾವು ಡಿಸ್ಕಷನ್ ಮಾತುಕತೆಗೆ ಅಂತ ಕೂತಿದ್ವಿ. ಅಂಥ ಸಂದರ್ಭದಲ್ಲಿ ಸಮಯದ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂಥ ಟೈಟ್ಲೇ ಬೇಕಲ್ಲ ಅಂತಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ರಪ್ಪಂತ ಅಂದ್ಬಿಟ್ಟು ಆಡಿಯೋ ಒಂದು ಪ್ಲೇ ಆಗೋದಕ್ಕೆ ಶುರು ಆಯಿತು. ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಂತೇಳಿ ಇಮ್ಮಿಡಿಯೇಟ್ ಏನು ಅನ್ಸ್ಬಿಡ್ತು ಅಂತಂದರೆ, ಹೌದಲ್ವಾ, ನಮ್ಮ ಸಿನಿಮಾ ಕಾಲದ ಮೇಲೆ ನಿಂತಿರ್ತಕ್ಕಂಥದ್ದು ಪಿಕ್ಚರ್, ಯಾಕೆ ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಂತ ಹೆಸರು ಇಡಬಾರ್ದು ಅಂತಂತೇಳಿ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದಾಗ ತುಂಬ ಚೆನ್ನಾಗಿದೆ ಟೈಟ್ಲು. ಈ ಇಮ್ಮಿಡಿಯೇಟು ಅದೇನೋ ಗೊತ್ತಿಲ್ಲ, ನಮ್ಮ ಆ ಕಾಲ ನಮಗೆ ಕೂಡ ಬಂತು, ಆ ಹೆಸರು ಸಿಗ್ತಕ್ಕಂಥದ್ದು. ಇಮಿಡಿಯೇಟ್ ಅದನ್ನ ರಿಜಿಸ್ಟರ್ ಮಾಡಿಸಿ ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತ ಹೆಸರು ಇಟ್ಬಿಡೋಣ ಅಂತಂತೇಳಿ ನಿರ್ಣಯ ಮಾಡಿದ್ವಿ ಸರ್. ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಬೇಗನೆ ಸ್ಟಾರ್ಟ್ ಆಯಿತು. ರಿಲೀಸ್ ಸ್ವಲ್ಪ ನಿಧಾನ ಆಗ್ತಿದೆ ಬಿಕಾಸ್ ಆಫ್ ಎಲ್ಲರೂ ಕಾಲೆಳೆಯುತ್ತೆ ಕಾಲ. ಸೊ ನಮ್ಮ ಕಾಲನೂ ಹಂಗೆ ಸ್ವಲ್ಪ ಎಳೆದಿತ್ತು ಅಷ್ಟೇ. ಸೊ ಅವ್ರು ಹೇಳ್ದಂಗೆ ಕೆಲವೊಂದು ರೀಸನ್ಸ್ ಇಂದ. ಸೊ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಕಾಮಿಡಿ ಓರಿಯೆಂಟೆಡ್ ಮೂವಿ.
ಫ್ಯಾಮಿಲಿ ಇಡೀ ಕುಟುಂಬ ಕೂತ್ಕೊಂಡು ಸಿನಿಮಾನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಸೊ ಸಾಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಇವ್ರದ್ದು ಅದ್ಭುತವಾದಂಥ ಡೈರೆಕ್ಷನ್ ಇದೆ, ಇವ್ರದ್ದು ಅದ್ಭುತವಾದಂಥ ಕತೆ ಸಾಹಿತ್ಯ ಇದೆ. ಇವರು ಚಂದನ್ ಶೆಟ್ಟಿ ಅವ್ರನ್ನ ಜನ ಥಿಯೇಟ್ರಲ್ಲಿ ನೋಡಿದಾಗ ಇವರೇನ ಚಂದನ್ ಶೆಟ್ಟಿ ಅಂತ ಕನ್ಫ್ಯೂಷನ್ ಆಗ್ತಾರೆ. ಆ ರೀತಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಬಗ್ಗೆ ಬಂದರೆ ಮ್ಯೂಸಿಕ್ ಡೈರೆಕ್ಟರ್ಸು ಸುಮ್ಮನೆ 1990ಗೆ ಕರ್ಕೊಂಡು ಹೋಗ್ತಾರೆ. ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಜನನ ನಾವು ಈಗ 2026ಅಲ್ಲಿ ಇದ್ದೀವ ಅಲ್ಲ 1990ಲಿ ಇದ್ದೀವ ಅನ್ನೋ ಆ ಮ್ಯೂಸಿಕ್ಕು ಕೇಳ್ತಿದ್ರೆ ಆವಾಗ ಅನಿಸುತ್ತೆ ಅವ್ರಿಗೇನೆ. ಸೊ ಹಾಗಾಗಿ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಆಗಿನ ಹೀರೋಯಿನ್ ಹೇಗೆ ಪಾತ್ರ ಮಾಡ್ತಿದ್ರು ಅದೇ ರೀತಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಕೂಡ ಬಂದು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದು ಈಗ ನಾವು ಏಪ್ರಿಲ್ 17 ಬಿಡುಗಡೆ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಈಗ ಸಿನಿಮಾನ ಬಿಡುಗಡೆ ಮಾಡ್ತಿದ್ದೀವಿ. ಸೊ ಎಲ್ಲರೂ ನಿಮ್ಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಿನಿಮಾನ ತುಂಬ ಚೆನ್ನಾಗಿ ರೀಚ್ ಮಾಡಿ ಕರ್ನಾಟಕದಾದ್ಯಂತ. ಸೊ ಕನ್ನಡ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಸೊ ಸಿನಿಮಾ ಗೆದ್ರೆ ನಾವು ಇನ್ನೊಂದಷ್ಟು ಸಿನಿಮಾನ ಮಾಡೋ ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ.